ENT ನೀವು ಫಸ್ಟಿಗೆ ಶುರು ಮಾಡಿದಾಗ ನಮಗೆಲ್ಲ ಅನಿಸಿದ್ದು ಇದು ಯಾವುದೋ ಕ್ಲಿನಿಕ್ಕು ಅಂತ. ಕಿವಿನೋ, ಮೂಗಿನ ಸಮಸ್ಯೆನೋ, ಗಂಟ್ಲಿನ ಸಮಸ್ಯೆನೋ ಇದ್ರೆ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ ಎಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀರಾ, ಭಾವನಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಭಾವನಾಗೆ ಗೊತ್ತಿತ್ತಿದ್ದು, ಸೊ ಹಂಗಾಗಿ ನಿಮಗೆಲ್ಲ ಅನಿಸಿರಲಿಲ್ಲ. ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಗಿ ಗೊತ್ತಿರಲಿಲ್ಲ ನಿಮಗೆ. ಹೇಳಿ. ಸೊ ಏನಿದೆ, ಯಾಕೆ ENT ಹೆಂಗೆ ಹೊಳಿತು ನಿಮಗೆ, ಹೆಂಗೆ ಶುರು ಆಯಿತು? ಇಂಟ್ರೆಸ್ಟಿಂಗ್. ಹೆಸರಿಂದಾನೇ ಶುರು ಮಾಡ್ಕೋಣ. ಹೇಗಿದ್ದೀರಾ? ENT ಹೇಗಿದೆ? ನಾನು ಸುಮಾರಾಗಿದ್ದೀನಿ, ENT ಸುಮಾರಾಗಿದೆ. ನೀವು ನೋಡಿದವ್ರು ಹೇಳಬೇಕು ಹೆಂಗಿದೆ ENT ಅಂತ. ಸೊ ಹೆಸರು ENT ಎಲ್ಲ ಕಡೆ ಹೇಳ್ತಿರ್ತೀನಿ, ತುಂಬ ಕಡೆ ಹೇಳಿದ್ದೀನಿ. ಆದರೂ ಇನ್ನೊಂದು ಸತಿ ಹೇಳ್ತೀನಿ, ನೀವು ತುಂಬ ಕಡೆ ಹೇಳಿದ್ದೀನಿ ಅನ್ನೋದು ಎಡಿಟ್ ಮಾಡ್ತೀರಾ ಅಂತ ಗೊತ್ತು. ಸೊ ENT ಅಂದರೆ ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತ. ಸೊ ಹೆಸರೊಂದು ಸಣ್ಣದಾಗಿ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಅನ್ನಿಸ್ತಿರ್ಲಿಲ್ವಾ ಶುರು ಆಗಲಿ? ಏನೋ ಒಂದು ಆಗಬೇಕಲ್ವಾ, ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಆದರೆ ಬೆಟ್ರ್ ಅಲ್ವಾ. ಸೊ ಈಗಲೂ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಜನ. ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಇನ್ನೊಂಚೂರು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ನನಗೆ. ಇವ್ರದ್ದು ಯಾವುದೋ ಡಾಕ್ಟರ್ ಚಾನಲ್ ಇರಬೇಕು, ಯಾವುದೋ ಕ್ಲಿನಿಕ್ ಇರಬೇಕು ಅಂತ ತುಂಬ ಜನ ನೋಡ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಓಕೆ ಮೇಡಮ್, ನಿಧಾನವಾಗಿ ನೋಡ್ಕೊಳ್ಳಿ, ಅರ್ಜೆಂಟ್ ಏನಿದೆ ಅಲ್ವಾ, ನಾಳೆನೇ ನೋಡಬೇಕು ಅಂತೇನಿಲ್ಲ. ಈಗ ಅವರೆಲ್ಲ ನೋಡೋಕ್ಕೆ ಶುರು ಮಾಡಿ, ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ಬರ್ತಾರೆ.